ದೆಹಲಿಯ ಪ್ರತಿಭಟನೆಯನ್ನ ವಾಪಸ್ ಪಡೆಯುತ್ತಾ ಕಾಕ್ರೋಚ್ ಜನತಾ ಪಾರ್ಟಿ ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಹಾಗೂ ಸಿಜೆಪಿ ಜಂಟಿ ಸುದ್ದಿಗೋಷ್ಠಿ ನಡೆಸಲಿದ್ದಾರಂತೆ. ಕಳೆದ 1 ಗಂಟೆಯಿಂದ ಮಾತುಕತೆ ನಡೀತಾ ಇದೆ. ದೆಹಲಿಯ ಪ್ರತಿಭಟನೆಯನ್ನ ಹಾಗಾದ್ರೆ ವಾಪಸ್ ಪಡೆಯಲಾಗುತ್ತಾ? ಜಂಟಿ ಸುದ್ದಿಗೋಷ್ಠಿಯ ಮಾಹಿತಿ ಬರ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಸರ್ಕಾರ ಹಾಗೂ ಕಾಕ್ರೋಚ್ ಜನತಾ ಪಾರ್ಟಿಯ ಜಂಟಿ ಸುದ್ದಿಗೋಷ್ಠಿ ಏನು ಹೇಳ್ತಾರೆ ಅನ್ನೋ ಕುತೂಹಲ ಗರಿಗೆದರಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗಿದೆ. ನೀಟ್ ವಿಚಾರದಲ್ಲಿ ಆರೋಪಿಗಳು ಹಲವರು ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು ಹಾಗೂ ಸಿಬಿಐ. ಜೊತೆಗೆ ಅವರನ್ನ ಜೈಲಿನಲ್ಲಿ ಇಡಲಾಗಿದೆ. ಇದೀಗ ವಿದ್ಯಾರ್ಥಿ ಮುಖಂಡರುಗಳು, ಕಾಕ್ರೋಚ್ ಜನತಾ ಪಾರ್ಟಿಯ ನಾಯಕರುಗಳು ಹಾಗೂ ಕೇಂದ್ರದ ಸಚಿವರುಗಳು ಜಂಟಿಯಾಗಿ ಸುದ್ದಿಗೋಷ್ಠಿ ಕರೆಯುತ್ತಾರೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಈಗಷ್ಟೇ ಹೈ ವೋಲ್ಟೇಜ್ ಮೀಟಿಂಗ್ ಮುಗಿಸಿದ್ದಾರೆ. ಹಾಗಾದ್ರೆ ಸಿಜೆಪಿ ತನ್ನ ಪ್ರತಿಭಟನೆಯನ್ನ ವಾಪಸ್ ಪಡೆಯುತ್ತಾ? ನೀಟ್ ವಿಚಾರದಲ್ಲಿ ಇನ್ನೂ ಯಾವೆಲ್ಲ ಕ್ರಮಗಳನ್ನ ಕೇಂದ್ರ ಸರ್ಕಾರ ಕೈಗೊಳ್ಳಲಿದೆ? ಇಬ್ಬರು ಅಂದ್ರೆ ಸಿಜೆಪಿಯ ಮುಖಂಡರುಗಳು ಹಾಗೂ ಕೇಂದ್ರ ಸಚಿವರುಗಳ ನಡುವೆ ಸಂಧಾನ ಏರ್ಪಟ್ಟಿದೆಯಾ ಅನ್ನೋ ಪ್ರಶ್ನೆಗಳು ಹೇಳ್ತಾ ಇದೆ. ಹಾಗಾದ್ರೆ ಈಗ ಬೇರೆ ಎಲ್ಲ ನಗರಗಳಲ್ಲಿ ಇವತ್ತು ಬಿಹಾರಲ್ಲಿ ಮಧ್ಯಾಹ್ನ ಯಾವ ರೀತಿನಲ್ಲಿ ಕಲ್ಲು ತೂರಾಟ, ಹಿಂಸಾತ್ಮಕವಾದಂಥ ಪ್ರತಿಭಟನೆ ನಡೆದಿದ್ದನ್ನ ನೋಡಿದ್ವಿ. ಇವೆಲ್ಲವೂ ಕೂಡ ತತ್ಕ್ಷಣದಲ್ಲಿ ನಿಲ್ಲುತ್ತಾ? ಪೊಲೀಸರ ವಿರುದ್ಧ ದಾಳಿ ಮಾಡಿರ್ತಕ್ಕಂಥ ಸಿಜೆಪಿಯ ಮುಖಂಡರುಗಳನ್ನ ಅಥವಾ ವಿದ್ಯಾರ್ಥಿಗಳ ಸೋಗಿನಲ್ಲಿ ಬಂದು ಒಂದಷ್ಟು ಮಂದಿ ಏನು ಪೊಲೀಸರ ವಿರುದ್ಧ ಹಲ್ಲೆ ಮಾಡಿದ್ರು, ಇಂಥವರ ವಿರುದ್ಧ ಹಾಕಿರ್ತಕ್ಕಂಥ FIRಗಳನ್ನ ಯಾವುದೇ ಕಾರಣಕ್ಕೂ ವಾಪಸ್ ಪಡೆಯೋದಿಲ್ಲ ಅಂತ ಕೇಂದ್ರ ಹೇಳಿದೆ ಎನ್ನಲಾಗಿದೆ. ಇನ್ನು ಕಾಕ್ರೋಚ್ ಜನತಾ ಪಾರ್ಟಿಯ ಮುಖಂಡರುಗಳು ಬೇರೆ ಏನೆಲ್ಲ ಬೇಡಿಕೆ ಇಟ್ಟಿದ್ದಾರೆ, ಅದಕ್ಕೆ ಯಾವುದಕ್ಕೆಲ್ಲ ಕೇಂದ್ರ ಅಸ್ತು ಎಂದಿದೆ ಅಥವಾ ಅಂದಿಲ್ಲ, ಈ ಎಲ್ಲ ಡೀಟೇಲ್ಸ್ ಇನ್ನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಜಿತೇಂದ್ರ ಸಿಂಗ್ ಹಾಗೂ JP ನಡ್ಡಾ ಇಬ್ಬರು ಕೂಡ ಕುಳಿತು ಈ ಕಾಕ್ರೋಚ್ ಜನತಾ ಪಾರ್ಟಿಯ ಮುಖಂಡರುಗಳ ಜೊತೆ ಮಾತನಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಚಂದ್ರಶೇಖರ್ ಕನೆಕ್ಟ್ ಆಗಿದ್ದಾರೆ. ಚಂದ್ರಶೇಖರ್, ಈಗ ಜಂಟಿ ಸುದ್ದಿಗೋಷ್ಠಿ ನಡೆಸ್ತಾರ, ಏನು ಅಪ್ಡೇಟ್ ಇದೆ? ಈಗ ದೆಹಲಿಯಲ್ಲಿ ನಡೆದಿರ್ತಕ್ಕಂಥ ಸಭೆಯಲ್ಲಿ ಏನು ಮಾತುಕತೆ ನಡೆದಿದೆ ಅಂತ? ಶ್ರೀಲಕ್ಷ್ಮಿ, ಖಂಡಿತವಾಗ್ಲು ಈಗಾಗಲೇ ಕೇಂದ್ರದಲ್ಲಿ ಬಹಳ ಒಂದು ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸಂಘರ್ಷಕ್ಕೆ ಕಾರಣವಾಗಿತ್ತು. ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಆರಂಭಿಸಿದ್ರು, ಆದರೆ ಅದು ಬರ್ತಾ ಬರ್ತಾ ರಾಜಕಾರಣಕ್ಕೆ ತಿರುಗಿಕೊಳ್ತು. ಸೊ ಇದನ್ನ ಸೂಕ್ಷ್ಮವಾಗಿ ಅರ್ಥಂತ ಕೇಂದ್ರ ಸರ್ಕಾರ ಈಗ ನೇರವಾಗಿ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರಮುಖ 3 ಬೇಡಿಕೆಗಳಲ್ಲಿ ಮೊದಲನೇ ಬೇಡಿಕೆ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅನ್ನೋದು ಈಗಾಗಲೇ ರಾಜೀನಾಮೆ ಕೊಟ್ಟಾಗಿದೆ. ಆದರೆ ಇನ್ನು ಉಳಿದಂತೆ ಏನು ವಿದ್ಯಾರ್ಥಿಗಳು ಹೋರಾಟವನ್ನು ಮಾಡಿದ್ರು, ಆ ಸಂದರ್ಭದಲ್ಲಿ ಒಂದಷ್ಟು ಗಲಭೆಗಳನ್ನು ಕೂಡ ಮಾಡಿಕೊಂಡಿದ್ರು. ಸೊ ಹಾಗಾಗಿ ಆ ವಿದ್ಯಾರ್ಥಿಗಳ ಒಂದು ಮೇಲಿರ್ತಕ್ಕಂಥ ಕೇಸನ್ನು ಕೂಡ ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂಥ ಬೇಡಿಕೆ ಪ್ರಮುಖವಾಗಿ ಇಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ಆ ಬೇಡಿಕೆಯನ್ನ ಕೇಂದ್ರ ಸರ್ಕಾರ ತಿರಸ್ಕರಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ಈಗಾಗಲೇ ಸಿಜೆಪಿಯ ವಕ್ತಾರರುಗಳ ಜೊತೆಯಲ್ಲಿ ಮಾತನಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಇದೇ ರೀತಿಯಾಗಿ ವಿದ್ಯಾರ್ಥಿಗಳನ್ನ ಬಿಟ್ಟರೆ ಮುಂದೆ ಪೊಲೀಸರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ಕರ್ತವ್ಯಕ್ಕೆ ಅಡ್ಡಿಪಡಿಸಿರ್ತಕ್ಕಂಥದ್ದು, ಇದೆಲ್ಲವನ್ನು ಕೂಡ ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಸೊ ಒಂದು ವೇಳೆ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡೋದಾದ್ರೆ ಬೇರೆ ಬೇರೆ ಸ್ವರೂಪದಲ್ಲಿ ಮಾಡಬಹುದಾಗಿತ್ತು. ಆದ್ರೆ ಏಕಾಏಕಿ ವಿದ್ಯಾರ್ಥಿಗಳು ಪೊಲೀಸರ ಮೇಲೆ ಹಲ್ಲೆ ಮಾಡದಂತದ್ದು, ಬೇರೆ ಬೇರೆ ರೀತಿಯಲ್ಲಿ ದಾಂಧಲೆ ಮಾಡದಂತದ್ದು, ಇದನ್ನ ಸಹಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಕೇಂದ್ರ ಸರ್ಕಾರ ಬಹಳಷ್ಟು ಸ್ಪಷ್ಟವಾಗಿ ಹೇಳಿದೆ. ಸೊ ಹೀಗಾಗಿ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಸಂಘರ್ಷಕ್ಕೂ ಕೂಡ ಕಾರಣವಾಗ್ತಾ ಇದೆ. ಸೊ ಇನ್ನ ಸಿಜೆಪಿಯ ನಾಯಕರು ಮತ್ತು ಕೇಂದ್ರ ಸಚಿವರು JP ನಡ್ಡಾ ಕೂಡ ಒಂದು ಮಾತುಕತೆ ನಡೀತಾ ಇರ್ತಕ್ಕಂಥದ್ದು. ಅದಾದ ಬಳಿಕ ಈಗಾಗಲೇ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿರೋದ್ರಿಂದ ಮುಂದಿನ ನಿರ್ಧಾರವನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು, ಏನೆಲ್ಲ ಮಾಡಬೇಕು ಅನ್ನೋಂಥದ್ದು ಬಗ್ಗೆ ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಿ ತಿಳಿಸಲಿದ್ದಾರೆ. ಸೊ ವಿದ್ಯಾರ್ಥಿಗಳು ಹೋರಾಟವನ್ನ ಕೈ ಬಿಡಬೇಕು ಅನ್ನುವಂಥದ್ದು ಈಗಾಗಲೇ ಬಹಳ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಮನವಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ನಿನ್ನೆಯಷ್ಟೇ ಪ್ರಧಾನಮಂತ್ರಿಗಳು ಆನ್ಲೈನ್ ವಿಡಿಯೋವನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಥ್ಯಾಂಕ್ ಯು ಅನ್ನ ಹೇಳಿದ್ದಾರೆ. ಯಾಕಂತಂದ್ರೆ ವಿದ್ಯಾರ್ಥಿಗಳು ಹೋರಾಟವನ್ನ ಕೈ ಬಿಡಬೇಕು, ನಾವು ಎಲ್ಲಾ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಂಡಿದ್ದೇವೆ. ಸೊ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನು ಕೂಡ ಮಾಡಿದ್ದೇವೆ ಅನ್ನುವಂತ ಎಲ್ಲ ಸ್ಪಷ್ಟನೆಯನ್ನ ಕೊಟ್ಟಿರತಕ್ಕಂಥದ್ದು. ಈಗಾಗಲೇ ಪರೀಕ್ಷೆ ನಡೆಸಿ ಫಲಿತಾಂಶ ಕೂಡ ಕೊಡಲಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಎಲ್ಲವನ್ನೂ ಕೂಡ ನಾವು ಸ್ಪಷ್ಟವಾಗಿ ಮಾಡಿದ್ದೇವೆ ಅನ್ನೋಂಥದ್ದು. ಇದರ ನಡುವೆ ಬಲವಂತಕ್ಕೋ ಒತ್ತಡಕ್ಕೋ ಅಥವಾ ತಾವಾಗಿಯೋ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ಮುಂದಿನ ನಡೆ ಕೇಂದ್ರ ಸರ್ಕಾರದ್ದು ಯಾವ ರೀತಿಯಾಗಿದೆ ಅನ್ನೋಂಥದ್ದು. ಯಾಕಂತಂದ್ರೆ ಸೋಮವಾರದಿಂದ ಮತ್ತೆ
ಅಧಿವೇಶನ ಆರಂಭವಾಗುತ್ತೆ. ಸೊ ವಿಪಕ್ಷಗಳು ಇದೇ ವಿಚಾರವನ್ನ ಇಟ್ಕೊಂಡು ಮತ್ತೆ ಬೀದಿಗಿಳಿಬಾರ್ದು, ಮತ್ತೆ ರಾಜಕಾರಣ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಿಜೆಪಿ ಪ್ರಮುಖರ ಜೊತೆಯಲ್ಲಿ ಕೂಡ ಚರ್ಚೆನ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿ ಕೂಡ ಒಂದಷ್ಟು ಒಪ್ಪಿಗೆಯನ್ನ ಸೂಚಿಸಿದೆ. ಆದ್ರೆ ವಿದ್ಯಾರ್ಥಿಗಳ ಮೇಲಿನ ಪ್ರತಿಭಟನೆ ಮಾಡಿರ್ತಕ್ಕಂಥ ಗಲಭೆ ಮಾಡಿರ್ತಕ್ಕಂಥ ಕೇಸನ್ನು ವಾಪಸ್ ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಕೇಂದ್ರ ಸರ್ಕಾರ ಯಾವ ರೀತಿಯಾದಂತಹ ನಿರ್ಧಾರವನ್ನ ಪ್ರಕಟಿಸುತ್ತೆ ಅನ್ನೋಂಥದ್ದು ಕುತೂಹಲ ಇರ್ತಕ್ಕಂಥದ್ದು. ಸೊ ಹಾಗೆ